ನಮಸ್ತೆ ವೀಕ್ಷಕರೇ, ಅಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ತಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ, ಬೆಳೆ ಪರಿಹಾರ ಅಮೌಂಟ್ ಯಾವಾಗ ಬರುತ್ತೆ, ಆಮೇಲೆ ನಿಮಗೆ ಆ ಅಮೌಂಟ್ ಬರಬೇಕಾದ್ರೆ ಏನೇನು ನೀವು ಕ್ರಮಗಳನ್ನು ಪಾಲಿಸಬೇಕು, ಯಾವ್ಯಾವುದು ಕಡ್ಡಾಯವಾಗಿ ನೀವು ಪಾಲಿಸಬೇಕಾದ ನಿಯಮಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಎಷ್ಟು ಹೆಕ್ಟರ್ಗೆ ಎಷ್ಟು ಅಮೌಂಟ್ ಜಮಾ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡೋದು ನೋಡಿ. ಇನ್ನೂ ಹೊಸದಾಗಿ ನಮ್ಮ ವಿಡಿಯೋ ಯಾರು ಹೊಸದಾಗಿ ನೋಡ್ತಾ ಇದ್ದಾರಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ರೈತರಿಗೆ ಎಷ್ಟು ಬೆಳೆ ಪರಿಹಾರ ಸಿಗಲಿದೆ ಅನ್ನೋದನ್ನು ಈ ಕೂಡ ಇದರಲ್ಲಿದೆ. ಸರ್ಕಾರವು ಬೆಳೆ ಹಾನಿ ಪ್ರಕಾರ ಪ್ರತಿ ಹೆಕ್ಟರ್ಗೆ ವಿಭಿನ್ನವಾದ ಪರಿಹಾರ ಮೊತ್ತವನ್ನು ನಿಗದಿ ಮಾಡಿ ಸ್ನೇಹಿತರೆ. ನೋಡಿ, ಮಳೆ ಆಶ್ರಿತವರಿಗೆ ಬೆಳೆ ಪರಿಹಾರ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ 17,000 ರೂಪಾಯಿವರೆಗೆ, ಆಮೇಲೆ ನೀರಾವರಿ ಪ್ರದೇಶದ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ 25,500 ರೂಪಾಯಿ ಇದೆ ಸ್ನೇಹಿತರೆ. ಅದು ದೀರ್ಘಕಾಲಿಕ ಹಣ್ಣು, ಕಾಫಿ, ಫಾರ್ಮರ್ಸ್ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ 31,000 ಅನ್ನೋದನ್ನು ಕೊಟ್ಟಿದೆ ಸ್ನೇಹಿತರೆ. ಈ ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಜಮಾ ಆಗುತ್ತೆ ಸ್ನೇಹಿತರೆ ಇದು. ಆಮೇಲೆ ಸ್ನೇಹಿತರೆ, ಬೆಳೆ ಪರಿಹಾರ ಹಣ ಪಡೆಯಲು ರೈತರು ಕಡ್ಡಾಯವಾಗಿ ಮಾಡಬೇಕಾದ ಕೆಲಸಗಳು ಏನಂದರೆ, ಬ್ಯಾಂಕ್ ಖಾತೆಗೆ ಪರಿಶೀಲನೆ ಮಾಡಬೇಕು ಸ್ನೇಹಿತರೆ. ನೀವು ಬ್ಯಾಂಕ್ ಖಾತೆಯನ್ನು ಸರಿಯಾಗಿ ಏನಂದರೆ ರೈತರ ಖಾತೆ ಏನು ಚಾಲ್ತಿಯಲ್ಲಿ ಇರಬೇಕು. ಆಮೇಲೆ ಆಧಾರ್ ಕಾರ್ಡ್ ಬ್ಯಾಂಕ್ಗೆ ಲಿಂಕ್ ಇರಬೇಕು ಸ್ನೇಹಿತರೆ. ಆಮೇಲೆ ಅದ್ರ ಜೊತೆಗೆ EKYC ಕೂಡ ಆಗಿರಬೇಕು. ಆಮೇಲೆ NPCI ಮ್ಯಾಪಿಂಗ್ ಕಡ್ಡಾಯವಾಗಿ ಮಾಡಿಸಿಕೊಳ್ಳಬೇಕು ಸ್ನೇಹಿತರೆ ನೀವು. ಇದರಿಂದ ಪರಿಹಾರ ಮೊತ್ತ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಆಮೇಲೆ ಇನ್ನೊಂದು ಕಡ್ಡಾಯವಾಗಿ ಮಾಡಬೇಕಾದ ಕೆಲಸ ಏನಂದ್ರೆ ಸ್ನೇಹಿತರೆ, ಜಮೀನು ದಾಖಲಾತಿ ನೀವು ಸರಿಪಡಿಸಬೇಕು ಸ್ನೇಹಿತರೆ. ಬೆಳೆ ಪರಿಹಾರ ಪಡೆಯಲು ನಿಮ್ಮ ಜಮೀನು ದಾಖಲೆಗಳಲ್ಲಿ ಇರುವ ಹೆಸರು ಮತ್ತು ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ ಇರುತ್ತಲ್ಲ, ಆಧಾರ್ ಕಾರ್ಡ್ ಹೆಸರು, ಜಮೀನಲ್ಲಿ ಇರುವ ಹೆಸರು ಹಾಗೂ ಬ್ಯಾಂಕ್ ಖಾತೆಯಲ್ಲಿ ಇರುವ ಹೆಸರು ಒಂದೇ ಆಗಿರ್ಬೇಕು ಸ್ನೇಹಿತರೆ. ಅಂದರೆ ಸೇಮ್ ಆಗಿರಬೇಕು. ಒಂದು ವೇಳೆ ಅದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ನಿಮ್ಮ ಹಣ ಅಂದರೆ ಪೆಂಡಿಂಗಲ್ಲಿ ಇರುತ್ತೆ ಸ್ನೇಹಿತರೆ. ಅಂದರೆ ಅದು ತಡೆಗಳಲ್ಲಿ ಇರುತ್ತೆ ಸ್ನೇಹಿತರೆ. ಅದು ನಿಮ್ಮ ಅಕೌಂಟಿಗೆ ಜಮಾ ಆಗೋದಿಲ್ಲ. ಆಮೇಲೆ ಸ್ನೇಹಿತರೆ, FID ಕೂಡ ಇರಬೇಕು. FID ನೀವು FID ನಿಮ್ಮ ಜಮೀನಲ್ಲಿ ದಾಖಲೆಗಳಿಗೆ FID ಮಾಡಿಸ್ಬೇಕು ಸ್ನೇಹಿತರೆ. FID ಇದ್ದರೆ ಅಂದರೆ ಇದು FID ಯಾಕೆ ಬೇಕಂದರೆ, ಇದು ಜಮೀನು ಮಾಹಿತಿ ಸರ್ಕಾರದ ಪೋರ್ಟಲ್ನಲ್ಲಿ ಒಂದು ಲಿಂಕ್ ಆಗುತ್ತೆ ಸ್ನೇಹಿತರೆ. ಅದು ಆ ಸಲುವಾಗಿ FID ಕೂಡ ನೀವು ಮಾಡಿಸ್ಕೊಳ್ಳಿ ಸ್ನೇಹಿತರೆ. FID ಹೇಗೆ ಚೆಕ್ ಅನ್ನೋದನ್ನು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ಹೆಚ್ಚಿನ ಮಾಹಿತಿ ನಿಮಗೆ ಬೇಕಪ್ಪ ಅಂದರೆ ರೈತರು ತಮ್ಮ ಗ್ರಾಮ ಲೆಕ್ಕಿಗ ಅಂದರೆ ವಿಲೇಜ್ ಅಕೌಂಟೆಂಟು, ಆಮೇಲೆ ನಿಮ್ಮ ಊರಿನ ವಾಲಿಕರ್ ಕುಲಕರ್ಣಿ ಅಂತ ಕರೀತಾರೆ. ಆಮೇಲೆ ನಿಮ್ಮ ಕೃಷಿ ಸಂಪರ್ಕ ಕೇಂದ್ರಕ್ಕೆ ನೀವು ಭೇಟಿ ಕೂಡ ನೀಡಿ ಅಲ್ಲಿ ಹೆಚ್ಚಿನ ಮಾಹಿತಿ ಕೂಡ ನೀವು ಪಡಿಬೋದು ಸ್ನೇಹಿತರೆ. ಸರ್ಕಾರದ ಉದ್ದೇಶ ಏನಪ್ಪ ಅಂದರೆ, ರೈತರಿಗೆ ಹಾನಿಗೊಳಗಾದ ರೈತರಿಗೆ ಸಮಯಕ್ಕೆ ಪರಿಹಾರ ತಲುಪಿಸುವುದೇ ಸರ್ಕಾರ ಉದ್ದೇಶ ಆಗಿರುತ್ತದೆ. ಅದಕ್ಕಾಗಿ ದಾಖಲೆಗಳು ಸರಿಯಾಗಿ ನಿರ್ವಹಣೆ ಅತ್ಯಗತ್ಯ ಇರುತ್ತದೆ ಸ್ನೇಹಿತರೆ. ಇದು ರೈತರು ತಮ್ಮ ಬ್ಯಾಂಕ್ ಖಾತೆ, ಆಧಾರ್ ಲಿಂಕು, ಜಮೀನು ದಾಖಲೆ ಮತ್ತು FID ಮಾಹಿತಿಗಳನ್ನು ಶೀಘ್ರದಲ್ಲೇ ನವೀಕರಿಸಿಕೊಳ್ಬೇಕು. ಈ ಕ್ರಮವನ್ನು ಯಾರಾದರೂ ಎಲ್ಲ ಕ್ರಮಗಳನ್ನು ಏನು ಹೇಳಿದಷ್ಟು ಹೇಳೋದಲ್ಲ. ಬ್ಯಾಂಕ್ ಖಾತೆ ಲಿಂಕು, ಆಮೇಲೆ ಆಧಾರ್ ಲಿಂಕು, ಜಮೀನಿಗೆ ದಾಖಲೆಗಳು ಪರಿಶೀಲನೆ ಮಾಡಿದರೆ, ಆಮೇಲೆ ಇಂಪಾರ್ಟೆಂಟ್ ಅಂದರೆ FID ಕೂಡ ಆಗಿದ್ದರೆ ಇವರಿಗೆ ಏನು ಈ ನವಂಬರ್ ಮಧ್ಯದ ಭಾಗದೊಳಗಡೆ ಬೆಳೆ ಪರಿಹಾರ ಕೂಡ ತಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಸ್ನೇಹಿತರೆ. ಈ ಮಾಹಿತಿ ತಮಗೆ ಏನಾದರೂ ಉಪಯುಕ್ತ ಆಗಿದ್ದರೆ ನಮ್ಮ ವಿಡಿಯೋನ ಹಾಗೆ ಶೇರ್ ಮಾಡಿ, ಇನ್ನೊಬ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಆಮೇಲೆ FIDನ ಹೇಗೆ ಚೆಕ್ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವೇಟ್ ಮಾಡಿ. ಇಲ್ಲೊಂದು ಸ್ನೇಹಿತರೆ, ಫಾರ್ಮರ್ ಡೀಟೇಲ್ಸ್ ಅಂತ ನೀವು ಗೂಗಲ್ನಲ್ಲಿ ಟೈಪ್ ಮಾಡಬೇಕು. ಫಾರ್ಮರ್ ಡೀಟೇಲ್ಸ್ ಅಂತ ಗೂಗಲಲ್ಲಿ ಟೈಪ್ ಮಾಡಿದಾಗ ನಿಮ್ಮ ಫೋನಲ್ಲಿ ನೀವು ಕೂಡ FID ಚೆಕ್ ಮಾಡ್ಕೋಬೋದು. ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಿ ನೀವು ಚೆಕ್ ಮಾಡ್ಬೋದು ಸ್ನೇಹಿತರೆ. ಇಲ್ಲೊಂದು ಸ್ನೇಹಿತರೆ, ಫಸ್ಟು ಬರುತ್ತಲ್ಲ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಫ್ಯೂಡ್ಸ್ PM ಕಿಸಾನ್ ಅಂತ ಇದೆಯಲ್ಲ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋ ಸ್ನೇಹಿತರೆ. ನಿಮ್ಮ FID ಆಗಿದೆ ಇಲ್ಲ ಅನ್ನೋದನ್ನು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೀವು ಚೆಕ್ ಮಾಡ್ಕೋಬೋದು.
ವೇಟ್ ಮಾಡಿ, ಸರ್ವರ್ ಸ್ಲೋ ಇದೆ. ಬಂತು ಸ್ನೇಹಿತರೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಿ ಇಲ್ಲಿ ಸರ್ಚ್ ಅಂತ ಕೊಟ್ಟರೆ ನಿಮ್ಮ FID ಆಗಿದೆ ಇಲ್ವಾ ಅಂತ ಅನ್ನೋದನ್ನು ಬರುತ್ತೆ ಸ್ನೇಹಿತರೆ. ಈ ವಿಡಿಯೋ ತಮಗೆ ಹೆಲ್ಪ್ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.